ನೋಡ್ರಿ ವಿಷಯ ಇವತ್ತು ಏನು ಮಾತಾಡಬೇಕಾಗಿತ್ತಪ್ಪ ಅಂತಂದ್ರೆ ಏನು ಹಿಪ್ಪರಿಗಿ ಡ್ಯಾಂಬದ್ದು ಏನು ಸ್ಟಾಕ್ ನೀರು ಐತಿ ಅದ್ರ ಬಾಗಿಲಿಕ್ಕಿಂತ 2 ದಿವಸ ಆತ. ಇದು ಇಟ್ಟು ಬೇಜವಾಬ್ದಾರಿ ಸರ್ಕಾರ ಐತಪ್ಪ ಅಂತಂದ್ರೆ ಈಗ ನೋಡ್ರಿ ರೈತ ನಾಳೆಗೆ ಅಂದ್ರೆ ನಮಗೆ ಸಜ್ಜ ಆತು ಪಾಡ ಆಗಲಿಲ್ಲಪ್ಪ ಅಂತಂದ್ರೆ ನಾವು ಹತ್ತನಿ ಏನು ತೆಡ್ದಾಳಿದೆಲ್ಲ ಏನು ಸುತ್ತಮುತ್ತ ಹಳ್ಳಿ ಅದಾವು ಇವ್ರನ್ನ ಬಂದು ಇಡ್ಬೇಕಾಗೈತಿ. ದೊಡ್ಡ ಪ್ರಮಾಣ ಸ್ಟ್ರೈಕ್ ಆಗೈತಿ. ಕಾನೂನು ಕೈಯಾಗ ತೊಗೋಬಾರ್ದು. ರೈತರ ಕಾನೂನು ಕೈಯಾಗ ತೊಗೊಂಗಿಲ್ಲ. ರೈತರ ಕಾನೂನು ಕೈಯಾಗ ತೊಗೋಕೆ ಹಚ್ಚಬೇಡ್ರಿ. ದಯಮಾಡಿ ಅದನ್ನು ರಿಪೇರಿ ಮಾಡಿ. ನಮಗೇನು ಸ್ಟಾಕ್ ನೀರು ಹತ್ತಿದ್ದು ನಮ್ಮ ನೀರು ಉಳಿಬೇಕು. ಈಗಾಗಲೇ 6 ಫೂಟ್ ನೀರು ಇರೋದು ಹೊಳಿದು ಏನು ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಮಂತ್ರಿಗಳು ಹೇಳಿದ್ದಾರೆ. ಮುಂದೆ ಅದಕ್ಕೆ ಸಂಬಂಧಪಟ್ಟಂಥ 4-5 ಮಂದಿ ಶಾಸಕರು ಬರ್ತಾರೆ. ಏನು ಮಾಡೋಕ್ಕಿದ್ದಾರೆ ಎಲ್ಲರೂ ಶಾಸಕರೇ. 5 ಮಂದಿ ಶಾಸಕರು ಬರ್ತಾರೆ. ಇದಕ್ಕೆ ಸಂಬಂಧಪಟ್ಟವ್ರು ತೆರದಾಳ ಶಾಸಕರು ಬರ್ತಾರೋ, ರಾಯಬಾಗ್ ಶಾಸಕರು ಬರ್ತಾರೋ, ಅಥಣಿ ಶಾಸಕರು ಬರ್ತಾರೋ, ಕಾಗವಾಡ ಶಾಸಕರು ಬರ್ತಾರೋ. ಇವ್ರು 4 ಮಂದಿ ಶಾಸಕರು ಏನು ಮಾಡಿದ್ದಾರೆ? ಅವರು ನಮ್ಮ ಭವಿಷ್ಯತ್ತಿನ ಬೇಸಿಗೆ ಇದನ್ನ ನೀರು ಬಿಟ್ರಂದ್ರೆ ಆ ಕಡೆ ನಾವು ರೈತರು ಬದುಕೋದು ಹೆಂಗೆ? ಮಾಪುರ್ ಬಂದಾಗ ಮುನಿಗೆ ಹೋಗ್ತಾವು. ಈಗ ನೀರು ಅಚಾನಿಗೆ ಬಾಗಿಲು ಮುರಿದೈತೆ. ರಿಪೇರ್ ಮಾಡ್ಕೋಕೆ ಬರೋಂಗಿಲ್ಲ. ನಾಚಿಕೆ ಬರೋಂಗಿಲ್ಲ ಇವ್ರಿಗೆ. ಅನ್ಎಜುಕೇಟೆಡ್ ಮಾತಾಡಬಾರ್ದೆ. ಯಾವ ರೀತಿ ನಾವು ಸದ್ದು ಮಾಡ್ಕೋಬೇಕು, ಯಾವ ಟೈಮ್ದಾಗ ಸದ್ದು ಮಾಡ್ಕೋಬೇಕು ಅದನ್ನು ಪೈಲೇನ ಸದ್ದು ಮಾಡ್ಕೊಂಡಿದ್ರೆ ಇದು ಅಪಘಾತ ಹಾಕಿದ್ದಿಲ್ಲ. ಇದನ್ನು ಬಿಟ್ಟು ಕೆರಿಂದ ಈಗ ಅಚಾನಿಕ್ ಆಗೈತೆ ಅಂತಂದ್ರೆ ಅದನ್ನು ಹೆಂಗೆ ಸದ್ದು ಮಾಡ್ತಿರ್ ಗೊತ್ತಿಲ್ಲ. ನಿಮಗೆ ನಾಳೆ 1 ದಿವಸ ಟೈಮ್. ಅದನ್ನು ಯಾವುದೇ ಪರಿಸ್ಥಿತಿಯಿಂದ ಅದಕ್ಕೆ ಸಂಬಂಧಪಟ್ಟಂಥ ನೀರಾವರಿ ಇಲಾಖೆದವ್ರೆ ಆ ಬಗಲ ಕುಣಿಸ್ಬೇಕಂತ ಹೇಳ್ಕಿರಿಂದ ಒಂದು ಕಡೆಗೆ ಹೆಸರು ಕೊಡ್ತೀವಿ. ಅದು ಹೆಂಗೆ ಮಾಡ್ತೀರಿ ಮಾಡ್ಕೊರೋರು.